बेळूर तालुका जत जिल्हा सांगली येथील नूतन मठाधिपती श्री ईशप्रसाद स्वामीजी यांचे आगमन आजपासून प्रवचनाला सुरुवात। बेळूर तालुका जत जिल्हा सांगली येथील महाराष्ट्र व कर्नाटकातील लाखो भाविकांचे श्रद्धास्थान असणाऱ्या श्री गुरु बसवेश्वर विरक्त मठाचे मठाधिपती म्हणून नूतन मठाधिपती श्री ईशप्रसाद महास्वामीजी यांची नियुक्ती झाली असून शुक्रवार दिनांक 25 जुलै रोजी बेळूर येथे त्यांचे आगमन होणार आहे। त्यामुळे सर्व भक्तांमध्ये श्रावण मासानिमित्त आनंदाचे वातावरण आहे। शुक्रवार दिनांक 25 जुलै ते ऑगस्ट दिनांक 18 तारखेपर्यंत रोज संध्याकाळी 7 ते 9 वाजेपर्यंत श्रावण मासानिमित्त शरण जीवन दर्शन प्रवचन करणार आहेत। प्रवचनानंतर रोज सर्व भक्तांसाठी महाप्रसाद आयोजित केला आहे। तसेच दिनांक 21 ऑगस्ट रोजी नूतन मठाधिपती श्री ईशप्रसाद स्वामीजी यांचा पट्टाभिषेक कार्यक्रम होणार आहे। सर्व भक्तांनी कार्यक्रमास उपस्थित राहून लाभ घ्यावा अशी माहिती नूतन मठाधिपತಿ ಶ್ರೀ ಈಶಪ್ರಸಾದ್ ಮಹಾಸ್ವಾಮೀಜಿ यांनी केले आहे। ತಾವೆಲ್ಲರೂ ಕೂಡ ಅಷ್ಟೇ ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಬೆಳ್ಳೂರು ವಿರಕ್ತ ಮಠ ಇವತ್ತು ಬಡೇ ಕನ್ನಡ ನಾಡಿನಲ್ಲಿ ಅದರ ಹೆಸರಿರಬಹುದು। ಬರುವಂತಹ ದಿನಮಾನದಲ್ಲಿ ಬೆಳ್ಳೂರು ರಾಜನವರ ದಿವ್ಯ ತಪೋಶಕ್ತಿ ಅನಾವರಣ ಆಗುವಂತಹ ಒಂದು ಕಾಲ ಬಂದದ ಅಂತ ಹೇಳಿ ನನಗನಿಸುತ್ತೆ। ಯಾಕೆ ಅಂದ್ರೆ ಯಾವುದೇ ಒಂದು ಮಠ ಅದು ಬೆಳೆಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಏನು ಬೇಕು ಅಂದ್ರೆ ಸಂಸ್ಕಾರ ಬೇಕು, ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತವರು ಬೇಕು। ಅದಕ್ಕೆ ಒಂದು ಸಾಮಾನ್ಯ ಉದಾಹರಣೆನ ಅಪ್ಪಗಳು ಕೊಡ್ತಿದ್ರು। ಒಂದು ಪಕ್ಷಿ ಆಕಾಶದ ಎತ್ತರಕ್ಕೆ ಹಾರಬೇಕಾಗಿತ್ತು ಅಂದ್ರೆ ಅದಕ್ಕೆ ಯಾವ ಬಂಧನಗಳಿರಬಾರದು। ಹಂಗ ಸನ್ಯಾಸಿಗಳಂದ್ರೆ ಹೆಂಗಿರಬೇಕು ಅಂದ್ರೆ ಹಗಲ ರಾತ್ರಿ ಅನ್ನದೇ ದೇಶ ಧರ್ಮ ಸಂಸ್ಕೃತಿ ಈ ಒಂದು ಮಠ ಪೀಠ ಪರಂಪರೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನನ್ನಿಂದ ಏನು ಸೇವಾ ಸಾಧ್ಯದ ಅನ್ನುವಂತಹ ಮನೋಭಾವದವರು ಇರಬೇಕು। ಐಷಾರಾಮಿ ಭೋಗ ಜೀವನ ಈ ಸನ್ಯಾಸಿಗಳದ್ದು ಇರಬಾರದು, ತ್ಯಾಗ ಯೋಗ ಮಹಾಜ್ಞಾನದ ಜೀವನ ಇವರದ್ದು ಇರಬೇಕು ಅಂತ ಅಪ್ಪುಗಳ ಆದೇಶ ಅದ। ಆ ನಿಟ್ಟಿನಲ್ಲಿ ನಾನು ಕೂಡ ಆ ಒಂದು ಮಠಕ್ಕೆ ಸೇವಾ ಸಲ್ಲಿಸುವಂತಹ ಭಾಗ್ಯ ನನ್ನ ಜೀವನದಲ್ಲಿಯೂ ಬರೆದದಂತ ಹೇಳಿ ತಿಳ್ಕೊಂಡು press the bell icon on the YouTube and never miss another update.